ಬಣ್ಣ ಬಣ್ಣದ ಮಾವುಗಳು, ಘಮಘಮ ಸುವಾಸನೆ, ಹಣ್ಣುಗಳ ರಾಜನ ದರ್ಬಾರ್ಗೆ ಸಾಕ್ಷಿಯಾದ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ವತಿಯಿಂದ ಆಯೋಜಿಸಲಾದ 3 ದಿನಗಳ ಮಾವು ಮೇಳದಲ್ಲಿ ನೂರಾರು ತಳಿಯ ಮಾವುಗಳು ಸಾರ್ವಜನಿಕರ ಗಮನ ಸೆಳೆಯುತ್ತಿವೆ. ರತ್ನಗಿರಿಯಿಂದ ಹಿಡಿದು ಮಲ್ಲಿಕಾ, ಅಮ್ರಪಲ್ಲಿ, ಸಿಂಧು, ನೀಲಂ, ದಶಿರಿ, ತೋತಾಪುರಿಯವರೆಗೆ ಅಪರೂಪದ ತಳಿಗಳ ಪ್ರದರ್ಶನ ಮೇಳದ ವಿಶೇಷ. ಒಂದೇ ಕಡೆ 150ಕ್ಕೂ ಹೆಚ್ಚು ತಳಿಯ ಮಾವುಗಳನ್ನ ಕಂಡು ಜನರು ಫುಲ್ ಖುಷ್ ಆಗಿದ್ದಾರೆ. ಇನ್ನು ಮಾವಿನ ದರ್ಶನ ಮಾತ್ರವಲ್ಲ, ಮಾವಿನಿಂದಲೇ ನಿರ್ಮಿಸಿರುವ ಕರ್ನಾಟಕ ವಿಶೇಷ ಕಲಾಕೃತಿಯು ಜನರನ್ನ ಆಕರ್ಷಿಸುತ್ತಿದೆ. ಸೆಲ್ಫಿ, ಫೋಟೋಗಳ ಮೂಲಕ ಮೇಳದ ಸವಿ ನೆನಪಿಸಿಕೊಳ್ಳುತ್ತಿದ್ದಾರೆ ಸಾರ್ವಜನಿಕರು. ಇಷ್ಟೊಂದು ತಳಿಯ ಮಾವುಗಳನ್ನ ಒಂದೇ ಕಡೆ ನೋಡಿದ್ದು ಇದೇ ಮೊದಲ ಬಾರಿ. ತುಂಬಾ ಸಂತೋಷವಾಗಿದೆ ಎಂದು ಜನರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಕೆಮಿಕಲ್ ರಹಿತ ನೈಸರ್ಗಿಕ ಮಾವುಗಳ ಮಾರಾಟಕ್ಕೂ ಭಾರಿ ಬೇಡಿಕೆ ಕಂಡುಬಂದಿದೆ. ಡಜನ್ಗೆ 400 ರಿಂದ 600 ರೂಪಾಯಿ ದರದಲ್ಲಿ ವಿವಿಧ ತಳಿಯ ಮಾವುಗಳು ಮಾರಾಟವಾಗುತ್ತಿವೆ. ಬಿಜೆಪಿ ಎಂಎಲ್ಸಿ ಹನುಮಂತಪ್ಪ ನಿರಾಣಿ ಈ ಮೇಳಕ್ಕೆ ಚಾಲನೆ ನೀಡಿದ್ದು, ಧಾರವಾಡ, ಹುಬ್ಬಳ್ಳಿ, ಗದಗ, ಬೆಳಗಾವಿ ಸೇರಿದಂತೆ ವಿವಿಧ ಭಾಗಗಳಿಂದ ವ್ಯಾಪಾರಿಗಳು ಭಾಗವಹಿಸಿದ್ದು ಮಾವು ಮೇಳಕ್ಕೆ ಮತ್ತಷ್ಟು ರಂಗು ತಂದಿದೆ. ಒಟ್ಟಾರೆ ಬಾಗಲಕೋಟೆಯ ಈ ಮಾವು ಮೇಳವು ಮಾವು ಪ್ರಿಯರ ಪಾಲಿಗೆ ಹಬ್ಬದ ಸಂಭ್ರಮವಾಗಿದ್ದು, ಮುಂದಿನ 3 ದಿನಗಳ ಕಾಲ ಸಾವಿರಾರು ಜನರನ್ನ ತನ್ನತ್ತ ಸೆಳೆಯುತ್ತಿದೆ.